ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ 4th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 11 ಮೆಜರ್ಮೆಂಟ್ ಆ್ಯಂಡ್ ಲೆಂತ್ ಬಗ್ಗೆ ಡಿಸ್ಕ್ರಿಪ್ಷನ್ನ ಕೊಡ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ ಮತ್ತು ಪ್ರಾಬ್ಲಮ್ಸ್ ಎಕ್ಸಸೈಸ್ನ ಸಾಲ್ವ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ, ಮೆಜರ್ಮೆಂಟ್ ಅಂದರೆ ಏನು, ಮೆಜರ್ ಮಾಡೋದು, ನಾವು ಲೆಂತ್ ಎಷ್ಟಿದೆ ಅಂತ ನೋಡೋದು ಈ ಚಾಪ್ಟರಲ್ಲಿ ಕಲಿತೀವಿ. ಸೊ ಈ ಚಾಪ್ಟ್ರಲ್ಲಿ ನಾವು ಏನೇನ ಕಲಿಬೋದು ಅಂದರೆ, ವಾಟ್ ಈಸ್ ದ ಯೂನಿಟ್ ಆಫ್ ಲೆಂತ್, ಯೂನಿಟ್ ಇಂದು ಲೆಂತ್ ಏನು ಅಂತ ಕಲಿಬೋದು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಮೀಟರ್ ಮತ್ತು ಸೆಂಟಿಮೀಟರ್ ಬಗ್ಗೆನೂ ಕಲಿಬೋದು. ಕನ್ವರ್ಟ್ ಮಾಡೋದು ಸೆಂಟಿಮೀಟ್ರಿಂದ ಮೀಟರ್ಗೆ ಅದನ್ನು ಕಲಿಬೋದು. ಅಡಿಷನ್ ಆಫ್ ಮೆಜರ್ಮೆಂಟ್ ಆಫ್ ಲೆಂತ್, ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್ ಕೂಡ ಕಲಿಬೋದು, ಮತ್ತು ಎಸ್ಟಿಮೇಷನ್ ಕೂಡ ನಾವು ಈ ಚಾಪ್ಟರಲ್ಲಿ ನಾವು ಕಲಿಬೋದು. So let's begin. Here ನೋಡಿ, in which of the situation are meter, scale and measuring tapes used? List a few of them. So ಎಲ್ಲೆಲ್ಲಿ ನಾವು ಮೆಜರಿಂಗ್ ಟೇಪ್ಸ್ನ ಯೂಸ್ ಮಾಡ್ತೀವಿ ಅದನ್ನ ಹೇಳಿ ಬರೀರಿ ಅಂತ ಕೊಟ್ಟಿದ್ದಾರೆ. ಮೆಜರಿಂಗ್ ಕ್ಲಾತ್ಸ್ ಆರ್ ಫ್ಯಾಬ್ರಿಕ್ ಇನ್ ಟೆಕ್ಸ್ಟೈಲ್ ಶಾಪ್ಸ್. ಸೊ ಬಟ್ಟೆಗಳ ಅಂಗಡಿನಲ್ಲಿ ಕ್ಲೋತ್ಸ್ನ ಫ್ಯಾಬ್ರಿಕ್ ಅಂದ್ರೆ ಬಟ್ಟೆಗಳನ್ನ ಮೆಜರ್ ಮಾಡೋಕ್ಕೆ ನಾವು ಟೇಪ್ಸ್ನ ಯೂಸ್ ಮಾಡ್ತೀವಿ. ಟೇಕಿಂಗ್ ಬಾಡಿ ಮೆಜರ್ಮೆಂಟ್ ಇನ್ ಟೈಲರಿಂಗ್. ಸೊ ಬಾಡಿ ಕೂಡ ನಾವು ಮೆಜರ್ ತಗೊಂತೀವಿ. ಬಟ್ಟೆ ಹೊಲಿಯಕ್ಕೆ ಆಗ್ತಾ ಇರುವಾಗ ಟೇಲರ್ ಏನ್ ಮಾಡ್ತಾರೆ, ನಮ್ಮ ಮೆಜರ್ಮೆಂಟ್ ನ ತಗೊಂತಾರೆ ಟೇಪ್ಸ್ ನ ಯೂಸ್ ಮಾಡಿ. ಸೊ ಅಲ್ಲಿ ಯೂಸ್ ಮಾಡ್ತೀವಿ. ಮೇಕಿಂಗ್ ರೂಮ್ ಡೈಮೆನ್ಷನ್ಸ್ ಫಾರ್ ಇಂಟೀರಿಯರ್ ಡಿಸೈನ್. ಇಂಟೀರಿಯರ್ ಡಿಸೈನ್ಸ್ ನಾವು ಮಾಡ್ತೀವಲ್ವಾ ಬಿಲ್ಡಿಂಗ್ ಕಟ್ಟುವಾಗ, ಸೊ ಆವಾಗ್ಲೂ ನಾವು ಈ ಮೀಟರ್ ನ ಯೂಸ್ ಮಾಡ್ತೀವಿ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಇವಾಗ ಪ್ರಾಬ್ಲಮ್ಸ್ ನೋಡಿ. ಕನ್ವರ್ಟ್ ದ ಮೆಜರ್ಮೆಂಟ್ ಇಂಟು ಸೆಂಟಿಮೀಟರ್. 9 ಮೀಟರ್ ಇದೆ, ಇದನ್ನ ನಾವು ಸೆಂಟಿಮೀಟರ್ನ ಯಾವ ತರ ಕನ್ವರ್ಟ್ ಮಾಡೋದು. 9 ಮೀಟರ್ ಈಸ್ ಈಕ್ವಲ್ ಟು ಮೀಟರ್ನ ಎಷ್ಟಿರುತ್ತೆ ಅದಕ್ಕೆ 100ನ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅವಾಗ ಬರೋ ಟೋಟಲ್ ಪ್ರಾಡಕ್ಟ್ ಏನ್ ಬರುತ್ತೆ ಅದನ್ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಆಯ್ತು ಅಂತ. ಸೊ ನೋಡ್ಕೊಳ್ಳಿ, 9 ಮೀಟರ್ ಇದೆ, 9 ಇಂಟು 100 ಯಾವ್ದನ ನಂಬರ್ ಇರ್ಲಿ ಅದಕ್ಕೆ ನಾವು ಇಂಟು ಅಂದ್ರೆ ಮಲ್ಟಿಪ್ಲೈ ಬೈ 100 ಮಾಡಿದಾಗ ಆ ಪ್ರಾಡಕ್ಟ್ ಬರುತ್ತಲ್ಲ, ಆನ್ಸರ್ ಬರುತ್ತಲ್ಲ, ಅದು ಸೆಂಟಿಮೀಟರ್ಗೆ ಕನ್ವರ್ಟ್ ಆಗುತ್ತೆ. 9 ಮೀಟರ್ ಇಸ್ ಈಕ್ವಲ್ ಟು 9 ಇಂಟು 100 cm ಇಸ್ ಈಕ್ವಲ್ ಟು 500 cm. 12 m ಇದೆ, 12 ಇಂಟು 100 cm ಇಸ್ ಈಕ್ವಲ್ ಟು 1200 cm. 14 ಇಂಟು 100 ಇಸ್ ಈಕ್ವಲ್ ಟು 1400 cm. 10 ಮೀಟರ್ ಇದೆ, 10 ಇಂಟು 100 cm ಇಸ್ ಈಕ್ವಲ್ ಟು 1000 cm. ಸೊ 20 m ಇದೆ, 20 ಇಂಟು 100 cm ಇಸ್ ಈಕ್ವಲ್ ಟು 2000 cm. 33 ಇದೆ, 33 ಇಂಟು 100 ಇಸ್ ಈಕ್ವಲ್ ಟು 3300 cm. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ನ ಕೊಟ್ಟಿದ್ದಾರೆ. ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್. 6 ಮೀಟರ್ ಇಸ್ ಈಕ್ವಲ್ ಟು 600 cm. 11 meter is equal to 1100 cm. 39 meter is equal to 3900 cm. 12 meter 0.16 cm is equal to 1216 cm. 4 meter 70 cm is equal to 470 cm. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 400 ಮೀಟರ್ ಅಂದ್ರೆ 4 ಮೀಟರ್ ಅಂದ್ರೆ 400 cm ಆಗುತ್ತೆ. 7 ಮೀಟರ್ ಅಂದ್ರೆ 700 cm ಆಗುತ್ತೆ. 7 ಮೀಟರ್ 0.20 cm ಅಂದ್ರೆ 720 cm ಆಗುತ್ತೆ. 4 ಮೀಟರ್ ಪ್ಲಸ್ 50 cm ಇಸ್ ಈಕ್ವಲ್ ಟು 450 cm ಆಗುತ್ತೆ. ಸೊ ಇಲ್ಲಿ ನೋಡಿ, ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ನಾವು ಇದನ್ನ ಸಿಎಂ ಇಂದ ಇವಾಗ ನಾವು ಸೆಂಟಿಮೀಟರ್ ಇಂದ ಮೀಟರ್ಗೆ ಯಾವ ತರ ಕನ್ವರ್ಟ್ ಮಾಡೋದು. ಸೊ ಅವಾಗ ನಾವು ಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇರುವಾಗ ಈ ಮಲ್ಟಿಪ್ಲೈ ಬೈ 100 ಮಾಡಿದ್ವಿ, ಇವಾಗ ಡಿವೈಡೆಡ್ ಬೈ 100 ಮಾಡಿದಾಗ ನಾವು ಸೆಂಟಿಮೀಟರ್ ನ ಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ 800 ಈಸ್ ಈಕ್ವಲ್ ಟು 800 ಬೈ 100. ಸೊ 2020 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಇದ್ರೆ ಅದು ಲೆಕ್ಕಕ್ಕಿರಲ್ಲ, ಅದು ಯಾವತ್ತೂ ಅಸ್ಯೂಮ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 1 ಇದ್ರೆ ಅದು ಲೆಕ್ಕಕ್ಕಿರಲ್ಲ. ಸೊ 8 ಮೀಟರ್ ಆಗುತ್ತೆ. 900 ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 100. 2020 ಕ್ಯಾನ್ಸಲ್, 9 ಮೀಟರ್. 600 ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 100. 2020 ಕ್ಯಾನ್ಸಲ್, 6 ಮೀಟರ್. ಸೊ 1000 ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್, 10 ಮೀಟರ್. 3000 ಈಸ್ ಈಕ್ವಲ್ ಟು 3000 but divided by 100. 2020 cancel, 30 meter. 300 is equal to 300 meter. 300 divided by 100. 2020 cancels, 3 meter.
ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೋಡಿ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ನ ಕರೆಕ್ಟ್ ಆಗಿ ಬರಿಬೇಕು. 400 cm ಅಂದ್ರೆ 4 ಮೀಟರ್, 900 cm ಅಂದ್ರೆ 9 ಮೀಟರ್, 875 cm ಅಂದ್ರೆ 8 ಮೀಟರ್ 75 cm, 750 cm ಅಂದ್ರೆ 7 ಮೀಟರ್ 50 cm ಆಗುತ್ತೆ. ಸೊ ಇಲ್ಲಿ ಟ್ರೂ ಆರ್ ಫಾಲ್ಸ್ ನ ಕೊಟ್ಟಿದ್ದಾರೆ. 20 m is equal to 100 cm ಅಂತ ಕೊಟ್ಟಿದ್ದಾರೆ. ಸೊ ಫಾಲ್ಸ್ ಇಂಟು ಹಾಕಿದೀವಿ. 5 ಮೀಟರ್ is equal to 500 cm ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ರೈಟ್. 150 cm is equal to 1 divided by 2 meter ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ರೈಟ್. ಸೊ 750 cm is equal to 750 m ಅಂತ ಕೊಟ್ಟಿದ್ದಾರೆ. ರಾಂಗ್. ಸೊ ಅದು ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ. ಸೊ ನೆಕ್ಸ್ಟ್ ಆಡ್ ದ ಫಾಲೋಯಿಂಗ್. ಸೊ ಇಲ್ಲಿ ಅಡಿಷನ್ ಬಂದಿದೆ, ನೋಡ್ಕೊಳ್ಳಿ, ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಡಿಷನ್ ಯಾವ ತರ ಮಾಡಬೇಕು ಅಂತ. 150 ಮೀಟರ್ 150 m 75. ಸೊ 5 plus 7 12, 12 plus 2 1 is carry, 1 plus 1 2. 137 meter 112 meter, 2 plus 7 plus 2 9, 3 plus 1 4, 1 plus 1 2, 249 meter. 450 divided add by 114. So 4 is 4, 5 plus 1 is 6, 2 plus 1 is 3, 459. So 0 9 5 5 4 is 4, 459 meter. 25 meter 163 meter. So 5 plus 3 is 8, 2 plus 6 is 8, 1 is 8 meter. 80 by 6 is equal to 6, 8 plus 4 is 12, 12 by 2, 1 is carry, 1 plus 1 is 2, 226. So 10 plus 6 is 16, 16 meter, and 22 divided by 14 is 2 plus 4 is 6, 2 plus 1 is 3. See here cm, and here we have to write cm. ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಸಿ ಅಂತ ಬರಬೇಕಿತ್ತು. ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಬುಕ್ಕಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿರುತ್ತೆ. ಇವತ್ತು ನನಗೆ ಕೋಲ್ಡು ಕೂಡ ಇದೆ, ಸೊ ಅದಕ್ಕೆ ಸ್ವಲ್ಪ ನಾನು ನೆಗಡಿನಲ್ಲೇ ಮಾತಾಡ್ತಾ ಇದ್ದೀನಿ. ಬಟ್ ಆದರೂ ಅರ್ಥ ಆಗ್ತಾ ಇದೆ ಅಂತ ತಿಳಿದಿದ್ದೀನಿ. ಸೊ ನೋಡ್ಕೊಳ್ಳಿ, 20 meter 12 centimeter, 13 meter 60 cm. So 2 plus 0 is 2, 1 plus 6 is 7. Next 0 plus 3 is 3, 2 plus 1 is 3. Next 7 plus 8 is 15, 15 1 carry, 4 plus 1 is 5, 5 plus 1 6. Next 3 plus 5 is 8, 7 plus 3 is 10. Next 46, 4 plus 8 is 4, 14, 14 plus 1 is carry, 4 plus 2 is 6, 6 1 is carry, ಸೇರಿಸ್ಕೊಂಡ್ರೆ 74 ಆಗುತ್ತೆ. 25 plus 5 ಸೇರಿಸಿದ್ರೆ 30 ಆಗುತ್ತೆ. 30 ಮೀಟರ್ 74 cm ಆಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಡೀಟೇಲ್ಸ್ ಆಗಿ ನೋಡಬೇಕು. Preeti has a red color tapes of length 8 meter and a blue color tape of 15 meter. What is the total length of the meter she has? ಪ್ರೀತಿ ಹತ್ರ ರೆಡ್ ಕಲರ್ ಟೇಪ್ 18 ಮೀಟರ್ಸ್ ಇರುತ್ತೆ. ಮತ್ತೆ ಬ್ಲೂ ಕಲರ್ ಟೇಪ್ ಎಷ್ಟಿರುತ್ತೆ ಅಂದ್ರೆ 15 ಮೀಟರ್ ಇರುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಅಂತ. ಸೊ ಟೋಟಲ್ ಲೆಂತ್ 18 plus 15, 8 plus 5 is 13, 3 1 is carry, 1 plus 1 is 2 plus 1 is 3, 33 meter. Next is Azad travel a distance of 800 meter in a rickshaw and 50 meter of foot to reach the school. What is the total distance traveled by him? So ಆಜಾದ್ ರಿಕ್ಷಾನಲ್ಲಿ ಹೋಗ್ತಾ ಇರುವಾಗ 800 ಮೀಟರ್ನ ಅವನು ಟ್ರಾವೆಲ್ ಮಾಡ್ತಾನೆ. ಅದೇ ಫೂಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ 50 ಮೀಟರ್ನ ಟ್ರಾವೆಲ್ ಮಾಡ್ತಾನೆ. ಟೋಟಲ್ ಆಗಿ ಎಷ್ಟು ಟ್ರಾವೆಲ್ ಮಾಡ್ದ ಅಂತ. ಸೊ 800 plus 50, 5 0 0 0 plus 0 is 0, 0 plus 5 is 5, 8 is 8, 850 meter ಆಗುತ್ತೆ. So next is Mary has a white thread of length 100 meter and a black thread length 18 meter 40 cm. What is the total length of the
ಥ್ರೆಡ್ ಮೇರಿ ಹ್ಯಾಸ್. ಮೇರಿ ಹತ್ರ ವೈಟ್ ಥ್ರೆಡ್ 10 ಮೀಟರ್ ಇರುತ್ತೆ, ಬ್ಲ್ಯಾಕ್ ಥ್ರೆಡ್ 18 ಮೀಟರ್ 40 ಸೆಂಟಿಮೀಟರ್ ಇರುತ್ತೆ. ಸೊ ಟೋಟಲ್ ಎಷ್ಟಾಯಿತು ಅಂತ. ಸೊ 40 ಸೆಂಟಿಮೀಟರ್ 40 ಸೆಂಟಿಮೀಟರ್ ಹಂಗೆ ಇರುತ್ತೆ. 0 + 8 is 8, 1 + 1 is 2. ಟೋಟಲ್ ಆಗಿ ಅವ್ರ ಹತ್ರ ಮೇರಿ ಹತ್ರ 28 ಮೀಟರ್ 40 cm ಥ್ರೆಡ್ ಆಗುತ್ತೆ. Shopkeeper sell the wire of the length 50 meter 20 cm in the morning, 50 meter 40 cm in the afternoon, 50 meter 30 cm in the evening. What is the total length of the wire sold him? ಸೊ ಲೆಂತ್ ಆಫ್ ದ ವೈರ್ ಮಾರ್ನಿಂಗ್ ಅಲ್ಲಿ ಅವ್ರ ಶಾಪ್ಕೀಪರ್ ಎಷ್ಟು ಸೋಲ್ ಮಾಡಿದ್ರು, 50 ಮೀಟರ್ 20 cm ನ. ಲೆಂತ್ ಆಫ್ ದ ವೈರ್ ಇನ್ ದ ಆಫ್ಟರ್ನೂನ್ 60 ಮೀಟರ್ 40 cm ನ. ದ ಲೆಂತ್ ಆಫ್ ದ ವೈರ್ ಇನ್ ದ ಈವ್ನಿಂಗ್ 5 ಮೀಟರ್ 30 cm. ಟೋಟಲ್ ಆಗಿ ನಾವು ಮೂರನ್ನು ಹಾಕೊಂಡು ಆಡ್ ಮಾಡಿದಾಗ 0 0 0 is 0. 2 + 4 + 3 is how much here? 4 + 2 is 6. 6 + 3 is 9. 90 cm ಆಯ್ತು. 0 0 5 5 5 + 6 is 11. 115 ಮೀಟರ್ 90 cm ಆಗಿದೆ. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಈಸಿ ಇದೆ, ಏನು ಕಷ್ಟ ಇಲ್ಲ ನಿಮಗೆ ಅರ್ಥ ಮಾಡ್ಕೊಂಡ್ರೆ. ಸೊ ಇಲ್ಲಿ ನಿಮಗೆ ಸಮ್ಸ್ನ ಇಲ್ಲಿ ಸಬ್ಟ್ರಾಕ್ಷನ್ನ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಅರ್ಥ ಮಾಡಿಸ್ತೀನಿ. 86 cm 29. ಸೊ 6 ಅಲ್ಲಿ 9 ಆಗಲ್ಲ, ಸೊ ಸಪ್ರಾಕ್ಟ್ ಆಗಲ್ಲ. ಸೊ ಬರೋ ಮಾಡಿದಾಗ 16 ಆಗುತ್ತೆ. 16 ಅಲ್ಲಿ 9 ಹೋದ್ರೆ 7 ಆಗುತ್ತೆ. ಸೊ ಇಲ್ಲಿ 8 ಇದ್ದಿದ್ದು 7 ಆಗುತ್ತೆ. 7 ಅಲ್ಲಿ 5 ಹೋದ್ರೆ 7 ಅಲ್ಲಿ 2 ಹೋದ್ರೆ 5 ಉಳಿಯುತ್ತೆ, 50 cm. ಸೊ ಇಲ್ಲಿ 94 ಅಲ್ಲಿ 88 ಹೋದಾಗ ಈ 4 ಅಲ್ಲಿ 8 ಹೋಗಲ್ಲ, ಬರೋ ತಗೊಂತೀವಿ. ಸೊ 14 ಆಗುತ್ತೆ. 14 ಅಲ್ಲಿ 8 ಹೋದಾಗ 6, 9 ಇದ್ದಿದ್ದು 8 ಆಗುತ್ತೆ. 8 ಅಲ್ಲಿ 8 ಹೋದ್ರೆ 0. ಸೊ 6 ಸೆಂಟಿಮೀಟರ್. 560 cm 410 cm ಇದೆ. ಸೊ 0 is 0. 6 ಅಲ್ಲಿ 1 ಹೋದಾಗ 5, 5 ಅಲ್ಲಿ 4 ಹೋದಾಗ 1. ಸೊ 269 100 cm. 9 is 9, 6 is 6. 2 ನಲ್ಲಿ 1 ಹೋದಾಗ 1. 169 cm ಆಗುತ್ತೆ. ಸೊ ನೆಕ್ಸ್ಟ್ 99 ಮೀಟರ್ 90 cm 5 ಮೀಟರ್ 60 cm ನ 0 - 0 0. 9 - 3 6 is 3. 9 - 5 is 4. 4 ಮೀಟರ್ 30 cm. ಸೊ 86 ಮೀಟರ್ 70 cm. 68 ಮೀಟರ್ 65 cm. ಸೊ 0 ನಲ್ಲಿ 5 ಹೋಗಲ್ಲ. ಸೊ ನಾವು ಬರೋ ತಗೊಂಡಾಗ ಏನಾಗುತ್ತೆ, 10 ಆಗುತ್ತೆ. 10 ನಲ್ಲಿ 5 ಹೋದಾಗ 5 ಇರುತ್ತೆ. ಇಲ್ಲಿ 6 ಮಿಕ್ಕಿರುತ್ತೆ. 6 ಅಲ್ಲಿ 6 ಹೋದ್ರೆ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6 ಅಲ್ಲಿ 8 ಹೋಗಲ್ಲ, ಬರೋ ತಗೊಂತೀವಿ. ಬರೋ ತಗೊಂಡಾಗ 16 ಆಗುತ್ತೆ. 16 ಅಲ್ಲಿ 8 ಹೋದಾಗ 18. ಸೊ ಇಲ್ಲಿ 7 ಉಳಿಯುತ್ತೆ. 7 ಅಲ್ಲಿ 6 ಹೋದಾಗ 1 ಆಗುತ್ತೆ. ಸೊ ನೆಕ್ಸ್ಟ್ 97 ಮೀಟರ್ 44 cm. ಸೊ 56 ಮೀಟರ್ 32 cm. ಸೊ 4 ಅಲ್ಲಿ 2 ಹೋದಾಗ 2, 4 ಅಲ್ಲಿ 3 ಹೋದಾಗ 1, 7 ಅಲ್ಲಿ 4 ಹೋದಾಗ 3, 9 ಅಲ್ಲಿ 5 ಹೋದಾಗ 4 ಇರುತ್ತೆ. 43 ಮೀಟರ್ 12 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ 171 ಮೀಟರ್ 82 cm. 145 70 cm. 2 ನಲ್ಲಿ 0 ಹೋದಾಗ 2, 8 - 7 1. ಸೊ 1 ಅಲ್ಲಿ 5 ಹೋಗಲ್ಲ, ಬರೋ ತಗೊಂತೀವಿ. 11 ಆಗುತ್ತೆ. 11 ಅಲ್ಲಿ 5 ಹೋದಾಗ 6 ಇರುತ್ತೆ. ಬರೋ ತಗೊಂಡಿದ್ದೀವಲ್ಲ 7 ಇದ್ದಿದ್ದು 6 ಆಗುತ್ತೆ. 6 ಅಲ್ಲಿ 4 ಹೋದಾಗ ಸೊ 2 ಆಗುತ್ತೆ. ಸೊ ಇಲ್ಲಿ ಏನು ಉಳಿಯಲ್ಲ, 1 - 1 is 0 ಆಗುತ್ತೆ. ಸೊ ನೆಕ್ಸ್ಟ್ ಈಸ್ 224 ಮೀಟರ್ 83 cm. 165 ಮೀಟರ್ 75 cm. ಸೊ 3 ನಲ್ಲಿ 5 ಹೋದಾಗ 13, 13 ನಲ್ಲಿ 5 ಹೋದಾಗ 8, 7 ಅಲ್ಲಿ 7 ಹೋದಾಗ ಸೊ ಇಲ್ಲಿ 7 ಉಳಿದಿರುತ್ತೆ, 13 ಆಗುತ್ತೆ. 13 ನಲ್ಲಿ ನಾವು ಇದು ತಗೊಂಡಾಗ 13 ಅಲ್ಲಿ 5 ಹೋದಾಗ 8 ಇರುತ್ತೆ. ಇಲ್ಲಿ 7 ಉಳಿದಿರುತ್ತೆ. ಸೊ 7 ಅಲ್ಲಿ 7 ಹೋದಾಗ ಎಷ್ಟಿರುತ್ತೆ, 0 ಆಗುತ್ತೆ. ಸೊ ನೆಕ್ಸ್ಟ್ 4 ಅಲ್ಲಿ 5 ಹೋಗಲ್ಲ, ನಾವು ಬರೋ ತಗೊಂತೀವಿ. ಬರೋ ತಗೊಂಡಾಗ 14 ಆಗುತ್ತೆ. 14 ಅಲ್ಲಿ 5 ಹೋದಾಗ 9 ಆಗುತ್ತೆ. ಸೊ ಇಲ್ಲಿ 2 ಇದ್ದಿದ್ದು 1 ಆಗುತ್ತೆ. ಸೊ ಇದು 1 ಕೂಡ 6 ಅಲ್ಲಿ ಹೋಗಲ್ಲ. ಸೊ ಬರೋ ತಗೊಂತೀವಿ, 11 ಆಗುತ್ತೆ. 11 ಅಲ್ಲಿ 6 ಹೋದ್ರೆ 5. ಸೊ ಇಲ್ಲಿ 1 ಇರುತ್ತೆ. 1 ಅಲ್ಲಿ 1 ಹೋದ್ರೆ 0. ಸೊ ನೆಕ್ಸ್ಟ್ ಈಸ್ 267 87 cm. ಸೊ 7 ಅಲ್ಲಿ 5 ಹೋದ್ರೆ 4, 8 ಅಲ್ಲಿ 8 ಹೋದ್ರೆ 0. 7 ಅಲ್ಲಿ 7 ಹೋದ್ರೆ 0, 6 ಅಲ್ಲಿ 6 ಹೋದ್ರೆ 0, 2 ನಲ್ಲಿ 1 ಹೋದ್ರೆ 1.
ನೆಕ್ಸ್ಟ್ ಈಸ್ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್. ಸೊ ವರ್ಬಲ್ ಪ್ರಾಬ್ಲಮ್ಸ್ ಇದೆ, ನೋಡ್ಕೊಳ್ಳಿ ಫ್ರೆಂಡ್ಸ್. In a bundle of thread measuring length of 450 meter, the shopkeeper sell 170 meter of thread. What is the remaining length of the thread in the bundle? So length ಎಷ್ಟಿದೆ ಥ್ರೆಡ್ ಇಂದು 450 ಇದೆ. ಎಷ್ಟು ಸೆಲ್ ಆಗಿದೆ ಅಂದರೆ 170 ಮೀಟರ್ ಸೆಲ್ ಆಗಿದೆ. ರಿಮೈನಿಂಗ್ ಎಷ್ಟಿದೆ ನಾವು ಸಪ್ರಾಕ್ಷನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ 0 - 0 0, 5 - 7, 5ನಲ್ಲಿ -7 ಹೋಗಲ್ಲ. ಸೊ ಬರೋ ತಗೊಂಡಿದ್ದೀವಿ 15 ಆಗುತ್ತೆ. 15ಅಲ್ಲಿ 7 ಹೋದಾಗ 8, ಇಲ್ಲಿ ಬರೋ ತಗೊಂಡಿದ್ದೀವಲ್ವಾ 4 ಇದ್ದಿದ್ದು 3 ಆಗುತ್ತೆ. 3ನಲ್ಲಿ 1 ಹೋದ್ರೆ 280 ಮೀಟರ್. Ahmad bring a wire of length 227 meters 70 centimeter to fence a small garden. If the wire used for the fence 190 meter 40 cm, what is the remaining length of the wire with him? So ಎಷ್ಟು ತಂದಿದ್ದ ಅಹ್ಮದ್ ಲೆಂತ್ ಆಫ್ ದ ವೈರ್ 227 meter 70 cm ತಂದಿದ್ದ. ಎಷ್ಟು ಯೂಸ್ ಮಾಡ್ದ 190 meter 40 cm ನ ಯೂಸ್ ಮಾಡಿದ್ದಾನೆ. ರಿಮೈನಿಂಗ್ ವೈರ್ ಎಷ್ಟಿದೆ 0 - 0 is 0, 7 - 4 is 3, 7 - 0 is 7. ಸೊ 2ನಲ್ಲಿ 9 ಹೋಗಲ್ಲ, ಬರೋ ತಗೊಳ್ತೀವಿ 12 ಆಗುತ್ತೆ. 12ಅಲ್ಲಿ 9 ಹೋದ್ರೆ 3 ಆಗುತ್ತೆ. 2 ಇದ್ದಿದ್ದು 1 ಆಗಿದೆ ಯಾಕಂದ್ರೆ ಬರೋ ತಗೊಂಡಿದ್ದೀವಲ್ಲ. ಸೊ 1ನಲ್ಲಿ 1 ಹೋದ್ರೆ 0 ಆಗುತ್ತೆ. ಸೊ 37 ಮೀಟರ್ 30 cm ಆಗುತ್ತೆ. ಸೊ ನೆಕ್ಸ್ಟ್, in a bundle of cloth measuring 125 meter 80 cm, length of the length of 70 meter 30 cm is cut and removed. What is the remaining length of the cloth? ಸೊ ನೋಡ್ಕೊಳ್ಳಿ, ದ ಬಂಡಲ್ ಆಫ್ ದ ಕ್ಲಾತ್ ಮೆಷರಿಂಗ್ ಎಷ್ಟಿತ್ತು ಅಂದರೆ 125 ಮೀಟರ್ 80 cm ಇತ್ತು. ಅದರಲ್ಲಿ 70 ಮೀಟರ್ 30 cm ನ ಅವರು ಕಟ್ ಮಾಡಿದ್ದಾರೆ. ಸೊ ರಿಮೈನಿಂಗ್ ಎಷ್ಟಿದೆ ನಾವು ಸಪ್ರಾಕ್ಷನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ 0ನಲ್ಲಿ 0 ಹೋದಾಗ 0, 8ಅಲ್ಲಿ 3 ಹೋದಾಗ 5 ಇರುತ್ತೆ, 50 cm ಆಗುತ್ತೆ. ಸೊ 5ನಲ್ಲಿ 0 ಹೋದಾಗ 5, 2ನಲ್ಲಿ 7 ಹೋಗಲ್ಲ. ಸೊ ನಾವು ಇಲ್ಲಿ ಬರೋ ತಗೊಂತೀವಿ 12 ಆಗುತ್ತೆ. 12ಅಲ್ಲಿ 7 ಹೋದ್ರೆ 5. ಸೊ ಇಲ್ಲಿ ಏನು ಇರಲ್ಲ, ಬರೋ ತಗೊಂಡಿದೀವಲ್ವಾ 0 ಆಗುತ್ತೆ. ಸೊ 50 ಮೀಟರ್ 50 cm. So a hill climber climbed 475 meters 60 cm in the first attempt and the 300 meter 40 cm in the second attempt. What is the less height he has climbed in the second attempt than the first? So first attempt ಅಲ್ಲಿ ಇಷ್ಟು ಅವನು ಕ್ಲೈಂಬ್ ಮಾಡಿದ್ದ, ಸೆಕೆಂಡ್ ಅಲ್ಲಿ ಇಷ್ಟು. ಸೊ ಡಿಫ್ರೆನ್ಸ್ ಬಿಟ್ವೀನ್ ನೋಡಿದಾಗ ನಾವು ಟೋಟಲ್ ಎಷ್ಟು ಡಿಫ್ರೆನ್ಸ್ ಆಗಿ ಮಾಡಿದ್ದಾನೆ ಅಂತ ನೋಡಿ. 0 - 0 is 0, 4 - 6 is 2, 5 - 0 is 5, 7 - 0 is 7, 4 - 3 is 3, 1, 4 - 3 is 1, 175 meter 20 cm ಆಗುತ್ತೆ. ಸೊ ನೆಕ್ಸ್ಟ್, the length of the goods train is 242 meter 60 cm. The length of the passenger train is 190 meter 25 cm. Which train is more length and by how much? So goods train ಲೆಂತ್ ಇಷ್ಟಿರುತ್ತೆ, ಪ್ಯಾಸೆಂಜರ್ ಟ್ರೈನ್ ಲೆಂತ್ ಇಷ್ಟಿರುತ್ತೆ. ಎಷ್ಟು ಜಾಸ್ತಿ ಇದೆ ಪ್ಯಾಸೆಂಜರ್ ಟ್ರೈನ್ ಇಂದ ಗೂಡ್ಸ್ ಟ್ರೈನ್ ಅಂದ್ರೆ ನಾವು ಡಿಫ್ರೆನ್ಸ್ ನೋಡಬೇಕು. 0ನಲ್ಲಿ 5 ಹೋದ್ರೆ 10 ಬರೋ ತಗೊಂಡು 10 ಆಗಿರುತ್ತೆ. 10ನಲ್ಲಿ 5 ಹೋದ್ರೆ 5, ಇಲ್ಲಿ 6 ಇದ್ದಿದ್ದು 5 ಆಗುತ್ತೆ. 5ನಲ್ಲಿ 2 ಹೋದ್ರೆ 3 ಆಗುತ್ತೆ. ಸೊ 2ನಲ್ಲಿ 9 ಹೋಗಲ್ಲ, ನಾವು ಬರೋ ತಗೊಂತೀವಿ 12 ಆಗುತ್ತೆ. 12ಅಲ್ಲಿ 9 ಹೋದ್ರೆ 3 ಆಗುತ್ತೆ. ಸೊ ಇಲ್ಲಿ ಬರೋ ತಗೊಂಡಿದೀವಲ್ವಾ 4 ಇದ್ದಿದ್ದು 3 ಆಯ್ತು. 3ನಲ್ಲಿ 0 ಹೋದ್ರೆ 3, 2ನಲ್ಲಿ 1 ಹೋದ್ರೆ 1, 133 ಮೀಟರ್ 35 cm ಮಿಕ್ಕಿರುತ್ತೆ. ಸೊ ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ಇವಾಗ ನಿಮಗೆ ಇಲ್ಲಿ ಎಸ್ಟಿಮೇಷನ್ನ ನೋಡಬೇಕು. ಸೊ ಕಿಲೋಮೀಟರ್ನ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ. ಎಸ್ಟಿಮೇಟಿಂಗ್ ದ ಡಿಸ್ಟೆನ್ಸ್ ಫ್ರಮ್ ದ ಹೋಮ್ ಟು ಸ್ಕೂಲ್, ಎಸ್ಟಿಮೇಟಿಂಗ್ ದ ಲೆಂತ್ ಆಫ್ ದ ರೂಮ್, ಎಸ್ಟಿಮೇಟ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಎಕ್ಸಾಕ್ಟ್ ಆಗಿ ಗೊತ್ತಿರಲ್ಲ, ಬಟ್ ನಾವು ಎಸ್ಟಿಮೇಟ್ ಗೆಸ್ ಮಾಡಿ ಹಾಕ್ತೀವಲ್ವಾ, ಅದಕ್ಕೆ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಎಸ್ಟಿಮೇಟಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 cities. ಸೊ ಆ ಥರ ಎಸ್ಟಿಮೇಷನ್ನ ತಗೊಳ್ತೀವಿ. ಸೊ ಇಲ್ಲಿ ನೋಡಿ ಎಕ್ಸಸೈಸ್ ಪ್ರಾಬ್ಲಮ್ ಇದೆ. ನಿಮ್ಮ ಮನೆಯಿಂದ ನಿಮಗೆ ಪೋಸ್ಟ್ ಆಫೀಸ್ ಎಷ್ಟು ದೂರ ಇದೆ ಅಂತ. ಇದು ನಾನು ನಮ್ಮ ಆಫೀಸ್, ನಮ್ದು ಹೌಸಿಂದು ಡಿಸ್ಟೆನ್ಸ್ ತಗೊಂಡು ಬಂದಿದ್ದೀನಿ. ನಮ್ಮ ಮನೆ ಹತ್ರ ಪೋಸ್ಟ್ ಆಫೀಸ್ 2 ಕಿಲೋಮೀಟರ್ ಅಲ್ಲಿ ಇದೆ.
ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಮನೆಯಿಂದ 3.5 ಕಿಲೋಮೀಟರ್ ದೂರ ಇದೆ. ನಮ್ಮ ಮನೆಯಿಂದ ಬೆಂಗಳೂರು 85 ಕಿಲೋಮೀಟರ್ ಇದೆ. ನಾವಿರೋದು ತುಮಕೂರು ಸಿಟಿನಲ್ಲಿ. ಸೊ ಬೆಂಗಳೂರು 85 ಕಿಲೋಮೀಟರ್ ದೂರ ಇದೆ ನಮ್ಮ ಮನೆಯಿಂದ. ಸೊ ನೆಕ್ಸ್ಟ್, estimate the distance between the places length of using suitable unit given in the tabular column. ಸೊ ನಾವು ಇದರಲ್ಲಿ ಲೆಂತ್ ಆಫ್ ದ ಪೆನ್ಸಿಲ್ ಎಷ್ಟು, ಹೈಟ್ ಆಫ್ ದ ವಾಲ್ ಆಫ್ ದ ಕ್ಲಾಸ್ ರೂಮ್ ಎಷ್ಟು, ಮ್ಯಾಥಮೆಟಿಕ್ಸ್ ಬುಕ್ಸ್ ಎಷ್ಟು ಅಂತ ಡಿಸ್ಟೆನ್ಸ್ ಅನ್ನ ನೋಡಿ ಬರೀಬೇಕು. ಸೊ ಪೆನ್ಸಿಲ್ದು 15 cm ಇರುತ್ತೆ. ಹೈಟ್ ಆಫ್ ದ ವಾಲ್ ಆಫ್ ದ ಯುವರ್ ಕ್ಲಾಸ್ ರೂಮ್, ನಮ್ಮ ಕ್ಲಾಸ್ ರೂಮ್ 300 cm 3 ಮೀಟರ್ ಇರುತ್ತೆ. ಲೆಂತ್ ಆಫ್ ದ ಒನ್ ಸೈಡ್ ಆಫ್ ಯುವರ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ 25 cm ಇದೆ. ಸೊ ಡಿಸ್ಟೆನ್ಸ್ ಫ್ರಮ್ ದ ವಿಲೇಜ್ ಟು ಟೌನ್ 5 ಕಿಲೋಮೀಟರ್ ಇದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಕ್ಲಾಸ್ ರೂಮ್ ಅಂಡ್ ದ ಸ್ಕೂಲ್ ಕಿಚನ್ 5000 cm 50 ಮೀಟರ್ ಇದೆ ಅಂತ ನಾವು ಹೇಳ್ತೀವಿ. ಸೊ ಅರ್ಥ ಆಗ್ತಾ ಇದೆಯಾ ವೀವರ್? ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.